ಬೇಬಿ ಮಾಮ್ ಹಾಗೆಲ್ಲ ರೂಢಾಗಿ ಮಾತಾಡಲ್ಲ. ಯಾಕೆ ನೀನೇನಾದರೂ ಹೇಳ್ತೀಯಾ? ಅದೆಲ್ಲ ನಿನ್ಗೆ ಯಾಕೆ? ಶ್ರೀ, ನಿನಗೆ ಒಂದು ಅರ್ಥನೇ ಆಗಲ್ಲ. ಅವ್ರಿಗೆ ನನ್ನ ಬಗ್ಗೆ ಏನು ಅನ್ಕೊಂತಾರೆ ಹೇಳು? ಕೂತಿದ್ದು ನಿಂತಿದ್ದು ಎಲ್ಲ ತಗೊಂಡು ಗಂಡಂಗೆ ಹೇಳ್ತಾಳೆ, ಗಂಡ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡ್ತಾನೆ ಅನ್ನಲ್ವಾ? ಅನ್ಕೊಳ್ಳಿ ಬಿಡು. ನಿಂಗೆ ಏನು ಗೊತ್ತೇ ಆಗಲ್ಲ ಶ್ರೀ. ಆ್ಯಕ್ಚುಲಿ ಬೇಬಿ ಅತ್ತೆ ಹೇಳಿದ್ದು ಸರಿ. ನಾನು ಅವ್ರ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕಿತ್ತು. ಕಲಾ ಚಿಕ್ಕಮ್ಮಂಗೆ ಮರುವು ಅಂತ ಊರಿಗೆಲ್ಲ ಡಂಗೂರ ಮಾಡಿದ್ರೆ ಏನು ಚಂದ ಹೇಳು? ನನಗಿದು ಹೊಳಿಲೇ ಇಲ್ಲ. ಬೇಬಿ ಅತ್ತೆ ತಿಳಿಸಿ ಹೇಳಿದ್ರು ಅಷ್ಟೇ. ತಿಳಿಸ್ ಹೇಳೋ ಕ್ರಮನ ಅದು. ಎದಾಟವಿ ರೇಗಾಡ್ಬಿಟ್ರೆ? ಪ್ಲೀಸ್ ಶ್ರೀ, ಅವ್ರು ಕೇಳಿಸ್ಕೊಂಡ್ರೆ ಏನು ಗತಿ? ಅವ್ರ ಸ್ವಭಾವನೇ ಹಾಗಲ್ವಾ? ಅವ್ರು ಯಾಕೆ ರೇಗಿದ್ರು ಅಂತ ತಿಳ್ಕೋಬೇಕು. ಅದನ್ನೇ ಎತ್ತಾಡಬಾರ್ದು, ಅದರಿಂದ ಕಲಿಬೇಕು. ನಾನು ಅವ್ರಿಗೆ ಸಾರಿನೂ ಕೇಳಲಿಲ್ಲ. ಬೇಬಿ ಮಾಮ್ ಬನ್ನಿ. ಸಾರಿ ಜಾನ್ವಿ. ನೀವು ಸಾರಿ ಕೇಳ್ತಿದ್ದೀರಾ? ಆ್ಯಕ್ಚುಲಿ ಅದನ್ನು ಕೇಳಬೇಕಾಗಿರೋದು ನಾನು. ಪೋಸ್ಟರ್ ಹಚ್ಚಿ ತಪ್ಪು ಮಾಡಿದ್ದು ನಾನಲ್ವಾ? ಸರಿ ಅಂತ ನಾನು ಈಗಲೂ ಹೇಳ್ತಾ ಇಲ್ಲ, ತಪ್ಪು ಅಂತಲೇ ಹೇಳ್ತಾ ಇರೋದು. ಸಾರಿ ಕೇಳಿದ್ದು ನೀನು ಯಾರನ್ನು ಕೇಳಿ ಪೋಸ್ಟ್ ಹಾಕಿದ್ಯಾ ಅಂತ ನಾನು ನಿನ್ನ ಮೇಲೆ ರೇಗಾಡಿದೆ. ಅದಕ್ಕೆ ಶ್ರೀನ ನಾನು ಕೇಳಿದ್ದೀನಿ ಅಂತ ನೀನು ಹೇಳಿದಿದ್ರೆ ನಾನು ನಿನ್ನ ಮೇಲೆ ರೇಗಾಡ್ತಾನೆ ಇರಲಿಲ್ಲ. ಆದರೆ ಐಡಿಯಾ ನಂದೆ. ಗೊತ್ತು. ಶ್ರೀಗೆ ನಾನು ಕೇಳಿದಾಗ ಅವ್ನು ನನಗೇನು ಹೇಳಲಿಲ್ಲ, ಹಾಗಂತ ಅವ್ನು ನಾನು ಬೈಲೂ ಇಲ್ಲ. ಯಾಕೆ ಹೇಳು? ಶ್ರೀಗೆ ಮನೆ ವಿಚಾರ ಏನೂ ಗೊತ್ತಾಗೋದಿಲ್ಲ. ಯಾವಾಗಲೂ ಕಂಪ್ನಿ ಬಿಸ್ನೆಸ್ ಅಂತ ಬ್ಯುಸಿಯಾಗಿರ್ತಾನೆ. ಎಲ್ಲ ಗಂಡಸ್ರೂ ಅಷ್ಟೇ, ಮನೆ ವಿಷಯದಲ್ಲಿ ಸೂಕ್ಷ್ಮತೆ ತುಂಬ ಇರುತ್ತೆ. ಇನ್ಮೇಲೆ ಇಂಥ ವಿಷಯಗಳನ್ನ ಅವನ್ನ ಕೇಳಬೇಡ. ಆಯಿತು, ಇನ್ಮೇಲೆ ನಿಮ್ಮನ್ನೇ ಕೇಳ್ತೀನಿ. ಬೇಡಮ್ಮ, ಈ ಮನೆ ಯಜಮಾನಿ ನಾನಲ್ಲ, ಅಮ್ಮನ ಕೇಳಬೇಕು. ಅಮ್ಮ ವ್ಯವಸ್ಥೆ ಮಾಡಿರೋದೆಲ್ಲ ಕರೆಕ್ಟಾಗೇ ಇದೆ. ಹೊಸದಾಗಿ ಬಂದಿರೋರು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಸಾಕು. ಮುಂದೆ ಬದಲಾಯಿಸಬೇಕು ಬೇಡವಾ ಅನ್ನೋದನ್ನ ಯೋಚನೆ ಮಾಡಬೇಕು. ಗುಡ್ ನೈಟ್ ಶ್ರೀ. ಗುಡ್ ನೈಟ್ ಮಾಮ್. ಜೋರು ಮಳೆ ಬಂದು ನಿಂತಂಗಾಯ್ತಲ್ವಾ? ನೀನು ಯಾಕೆ ಅವ್ರ ಹತ್ರ ಸುಳ್ಳು ಹೇಳಿದೆ? ನಾನು ನಿನಗೆ ಕೇಳಿದ್ನಾ ಪೋಸ್ಟರ್ ಹಾಕ್ತೀನಿ ಅಂತ? ಕೇಳ್ತಿದ್ರೆ ಏನಂತೆ ಹೇಳೋದಿಲ್ಲ. ವ್ಯತ್ಯಾಸ ಇದೆ ಶ್ರೀ. ಬೇಬಿ ಮಾಮ್ ಹೇಳ್ದಾಗೆ ನಾನು ಬೇಡ ಅನ್ಬೇಕಿತ್ತು. ದಡ್ಡ ನಾನು, ಹೇಳಲೇ ಇಲ್ಲ. ಈ ಬೇಬಿ ಮಾಮ್ ಸೇಮ್ ಅಜ್ಜಿ ಥರನೇ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇವ್ರಿಗೆ ಅಜ್ಜಿ ತುಂಡು ಅಂತ ರೇಗಿಸ್ತಿದ್ದೆ. ಮಾತು ಮರೆಸ್ಬೇಡ ಶ್ರೀ, ನೀನು ಹಾಗೆ ಹೇಳ್ಬಾರ್ದಿತ್ತು. ಕಮಾನ್ ಜಾನು, ನೋಡು ನಾನು ಹೇಳಿದೆ ಅಂತ ಬೇಬಿ ಮಾಮ್ಗೆ ನಿನ್ನ ಮೇಲೆ ಸಿಟ್ಟು ಕಮ್ಮಿ ಆಗಿದೆ ಅಲ್ವಾ? ಈಗ ನೀನು ಎಲ್ರೂ ಮನಸ್ಸು ಗೆಲ್ಲೋದು ಮುಖ್ಯ. ಅದ್ರ ಬಗ್ಗೆ ಮಾತ್ರ ಗಮನ ಕೊಡು, ಮಿಕ್ಕಿದೆಲ್ಲ ಬಿಟ್ಟಾಕು. ಇನ್ಮೇಲಿಂದ ನಿಂಗೆ ಯಾರಾದರೂ ಬೆಟ್ ಮಾಡಿ ತೋರಿಸಿ ಏನಾದರೂ